ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಕೃಪಾ. ಇವತ್ತಿನ ವಿಷಯ ಏನು ಅಂತಂದರೆ, ಒಂದು ಸಾಧನೆ ಅಂದರೆ ಇಲ್ಲಿ ನೀವು ತಿಳ್ಕೊಬೋದು, ಕರ್ಣಪಿಶಾಚಿ ಆಗಿರ್ಬೋದು ಅಥವಾ ಯೋಗಿನಿಯರಾಗಿರ್ಬೋದು ಅಥವಾ ಅಪ್ಸರೆಯರ ಸಾಧನೆ ಅಂತ ಹೇಳಿದಂತಹ ಸಂದರ್ಭದಲ್ಲಿ ನಾವು ಅದನ್ನು ಇಂತಹ ಒಂದು ಸಾಧನೆಯನ್ನು ಮಾಡಿದರೆ ನಮಗೆ ಒಳಿತಾ ಅಥವಾ ಇದು ನಮಗೆ ಸಮಸ್ಯೆಯನ್ನು ಕೊಡುತ್ತಾ ಅಂತ ಹೇಳಿಬಿಟ್ಟು ನಾವಿಲ್ಲಿ ನೋಡಬೇಕಾಗುತ್ತೆ. ಹಾಗೆ ಯಾರಾದರೂ ನನ್ನ ಚಾನಲ್ನ ಮೊದಲನೇ ಬಾರಿಗೆ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರಿಗಾದರೂ ಮಾಂತ್ರಿಕ ಬಾಧೆ ಅಥವಾ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಇತ್ತು ಅಂತಂದರೆ ನನ್ನ ನೇರ ಭೇಟಿಗೆ ಅವಕಾಶ ಇರುತ್ತೆ. ನನ್ನ ವಾಟ್ಸಪ್ ನಂಬರ್ ಬಂದು 7019806595ಗೆ ವಾಟ್ಸಪ್ ಮುಖಾಂತರ ಸಂಪರ್ಕ ಮಾಡಿ ಅಂತ ಹೇಳ್ತೀನಿ ಪ್ರೇಕ್ಷಕರೇ. ಹಾಗೆಯೇ ಮಾಂತ್ರಿಕ ಬಾಧೆ ಅಥವಾ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆಗೆ ಹಲವಾರು ಜನ ಬಂದು ಪರಿಹಾರ ಕಂಡುಕೊಂಡಂಥವರು ಸುಮಾರು ಜನ ಇದ್ದಾರೆ. ಸೊ ಅವ್ರಿಗೂ ಯಾರಾದರೂ ವಿಡಿಯೋ ನೋಡ್ತಾ ಇದ್ದರೆ ಅಂಥವ್ರ ಸಮೇತ ಇಂತಹ ವಿಡಿಯೋನ ಶೇರ್ ಮಾಡಿ ಅಂತ ನೋಡಿ. ಇಲ್ಲಿ ಒಂದು ಸಾಧನೆ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಅದಕ್ಕೆ ಸಾಧನೆ ಎಂದಾಗ ಹಲವಾರು ರೀತಿಯ ವಿಭಿನ್ನವಾದಂತಹ ವಿಷಯಗಳು ಬರುತ್ತೆ ಅಂತ ಹೇಳ್ತೀನಿ ಪ್ರೇಕ್ಷಕರೇ. ಹಾಗೆಯೇ ನೋಡಿ, ಎಷ್ಟೋ ಜನ ಒಂದು ಯಕ್ಷಿಣಿಯರ ಸಾಧನೆ ಆಗಿರ್ಬೋದು ಅಥವಾ ಕರ್ಣಪಿಶಾಚಿಯ ಸಾಧನೆಗಳಾಗಿರ್ಬೋದು ಅಥವಾ ಒಂದು ಜಿನ್ ಸಾಧನೆಗಳಾಗಿರ್ಬೋದು ಅಥವಾ ಪರಿ ಸಾಧನೆಗಳು ಅಂತ ನಾವು ಹೇಳ್ತೀವಿ. ಈ ಥರ ಸಾಧನೆ ಅಂತ ಹೇಳಿದಂಥ ಸಂದರ್ಭದಲ್ಲಿ ಹಲವಾರು ರೀತಿಯ ಸಾಧನೆಗಳು ಬರುತ್ತೆ. ಯಾಕಂದರೆ ಇಲ್ಲಿ ಕಾಳಿಕಾದೇವಿ ಆಗಿರ್ಬೋದು ಅಥವಾ ಪ್ರತ್ಯಂಗಿರ ದೇವಿ, ಆಂಜನೇಯ ಅಂದರೆ ಇಲ್ಲಿ ದೇವತಾದೇ ಬೇರೆ. ಇಲ್ಲಿ ಬಂದು ನಾನಿವತ್ತು ಹೇಳ ಹೊರಟಿರೋದು ಯಕ್ಷಿಣಿಯರು, ಕರ್ಣಪಿಶಾಚಿಗಳು, ನಾಗಿನಿಯರ ಸಾಧನೆ ಅಥವಾ ಯೋಗಿನಿಯರ ಸಾಧನೆ ಅಥವಾ ಜಿನ್ ಸಾಧನೆ ಅಂತ ನಾವೇನು ಹೇಳ್ತೀವಿ. ಇಂಥ ಸಾಧನೆಯನ್ನು ಮಾಡಬೇಕಾದಂತಹ ಸಂದರ್ಭದಲ್ಲಿ ಹಲವಾರು ವಿಚಾರಗಳನ್ನು ನಾವು ಗಮನದಲ್ಲಿಟ್ಕೊಂಡ್ರೆ 100ಕ್ಕೆ 100 ನಾವು ಸಕ್ಸಸ್ ಆಗ್ತೀವಿ ಅಂತ ಹೇಳ್ತೀನಿ. ನೋಡಿ, ಇಲ್ಲಿ ಸಾಧನೆಯನ್ನು ಮಾಡಬೇಕಾ ಮಾಡಬಾರ್ದು ಅನ್ನೋದೇ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ನೋಡಿ, ಇಲ್ಲಿ ಒಂದು ಕರ್ಣಪಿಶಾಚಿಗಳ ಸಾಧನೆ ಅಂತ ಅಥವಾ ಒಂದು ಅಪ್ಸರೆಯ ಸಾಧನೆ ಅಂತ ಹೇಳಿದಂತಹ ಸಂದರ್ಭದಲ್ಲಿ ನೋಡಿ, ಅಪ್ಸರೆಯರು ಬಂದು ಸ್ವರ್ಗಕ್ಕೆ ಸಂಬಂಧಪಟ್ಟವರು ಅಂತ. ಹಾಗೆ ಯೋಗಿಣಿಯರು ಅಂತ ಹೇಳಿದಂತಹ ಸಂದರ್ಭದಲ್ಲಿ ತಾಯಿಯ ಒಂದು ಅಂಶದಿಂದ ಹುಟ್ಟಿರುವವರು ಅಂತ. ನೋಡಿ, ಅಲ್ಲಿ 64 ಯೋಗಿನಿಯರು ಅಂತಲೇ ಜಾಸ್ತಿ ಹೇಳ್ತೀವಿ. ಆದರೆ ಆ ಯೋಗಿನಿಯರ ಹೆಸರುಗಳನ್ನ ನಾನೇನು ಇವತ್ತು ಹೇಳಕ್ಕೆ ಹೋಗಲ್ಲ. ಸೊ ಆ ಯೋಗಿನಿಯರಲ್ಲಿ ಹಲವಾರು ರೀತಿಯ ಯೋಗಿನಿಯರಿದ್ದಾರೆ. ಯಾಕೆ ಅಂತಂದರೆ, ಯಕ್ಷಿಣಿಯರು ಒಂದು ಸಮುದ್ರ ದೇವ ಒಂದು ಬಾರಿ ಒಂದು ಸೃಷ್ಟಿಯ ನಿಮಿತ್ತವಾಗಿ ಒಂದು ಕಾರ್ಯವನ್ನು ಮಾಡುವ ಸಲುವಾಗಿ ಹಲವಾರು ಶಕ್ತಿಗಳನ್ನು ಸೃಷ್ಟಿ ಮಾಡ್ತಾರೆ. ಒಂದು ಕಡೆ ಹೇಳ್ತಾರೆ. ಹಾಗೆಯೇ ಇದೆಲ್ಲ ಸಾಧ್ಯನಾ ಅಂದರೆ ಖಂಡಿತವಾಗಲೂ ಸಾಧ್ಯ. ಯಾಕಂದರೆ ನಿಮ್ಮೆಲ್ಲರಿಗೂ ದಕ್ಷ ಬ್ರಹ್ಮನ ಕತೆ ಗೊತ್ತಿದೆ. ಅಂತಹ ಸಂದರ್ಭದಲ್ಲಿ ಸತೀದೇವಿ ಯೋಗಿ ಅಂದರೆ ಯಜ್ಞಕ್ಕೆ ಬಿದ್ದು ಆದಂತಹ ಪತಿಗೆ ಆದಂತಹ ಅವಮಾನದಿಂದ ಯಜ್ಞದಲ್ಲಿ ಬಿದ್ದಿರುವಂತಹ ಕತೆ ಗೊತ್ತಿದೆ. ಇದರಿಂದ ಹುಟ್ಟಿದವರೇ ಹಲವಾರು ಯಕ್ಷಿಣಿಯರು. ಅಂದರೆ ಆ ತಾಯಿಯ ಒಂದು ಬೆವರಿನಿಂದ ಹುಟ್ಟಿ ಬಂದವರೇ ಹಲವಾರು ಯೋಗಿನಿಯರು ಅಂತ ಹೇಳ್ತಾರೆ. ಹಾಗೆ ಯಕ್ಷಿಣಿಯರುಗಳು ಸಮೇತ ಒಂದು ಮಾನವೇತರ ಜನಾಂಗದ ಜೀವಿಗಳು. ಇವರು ಸಮೇತ ಒಂದು ಯಕ್ಷ ಜಾತಿಯ ಅಥವಾ ಪುರುಷ ಮತ್ತು ಹೆಂಡತಿಯ ಒಂದು ವಿವಿಧ ರೀತಿಯ ಶಕ್ತಿಗಳನ್ನು ಹೊಂದ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು. ಹಾಗಾಗಿ ಇದನ್ನು ಸರಳವಾಗಿ ಹೇಳ್ತೀನಿ. ಹಾಗಾಗಿ ಇವರನ್ನು ವಿಭಿನ್ನವಾದ ಹೆಸರುಗಳಿಂದ ವಿಭಿನ್ನ ಯಕ್ಷಿಣಿಯರುಗಳು ಅಂತಲೂ ನಾವು ಕರೀತಾರೆ. ಇದರೇ ಬಂದು ತಾಂತ್ರಿಕತೆಯಲ್ಲಿ ತುಂಬ ನಂಬ್ತಾರೆ. ಹಾಗೇನೇ ಇಲ್ಲಿ ಬಂದು ಯೋಗಿನಿಯರು ಅಂತ ಹೇಳಿದಂತಹ ಸಂದರ್ಭದಲ್ಲಿ ಆ ಜಗನ್ಮಾತೆಯ ಒಂದು ಕಾಳಿಯ ರೂಪ ಅಂತ ಏನಿದೆ ಒಂದು ದಶಾಮಹಾವಿಧಿಯಲ್ಲಿ ಇದು ಬರುವಂಥದ್ದು. ಹಾಗೆ ಆ ತಾಯಿಯ ಬೆವರಿನ ಕಣಗಳಿಂದ ಬಂದಂಥವರೇ ಈ ಭಗವತಿಯ ಒಂದು ಘೋರ ಮಹಾರಾಕ್ಷಸರನ್ನು ಒಂದು ಕಾಳಿಯ ರೂಪ ಅವತರಿಸಿದಾಗ ರಾಕ್ಷಸರನ್ನು ಕೊಲ್ಲಿಕ್ಕೆ ಅವಳ ದೇಹದಿಂದ ಕೆಳಗೆ ಬಿದ್ದ ಬೆವರುಗಳಿಂದ ಹಲವಾರು ಕೋಟಿ ಯೋಗಿನಿಯರು ಜನಿಸಿದರು. ಆ ಯೋಗಿನಿಯರೆಲ್ಲವರು ಆ ಭಗವತಿ ಕಾಳಿಯೊಂದಿಗೆ ಇದ್ದಾರೆ. ಹಾಗಾಗಿ ಈ ಭಗವತಿ ಮಹಾ ದೇವಿಯಂತೆ ಅವರೆಲ್ಲರೂ ಒಂದಲ್ಲ ಒಂದು ರೀತಿಯ ಶಕ್ತಿಯನ್ನು ಹೊಂದಿದ್ದಾರೆ. ಹಾಗಾಗಿ ಪ್ರತಿಯೊಬ್ಬ ಯೋಗಿನಿಯರು ವಿಭಿನ್ನ ಹಾಗೂ ವಿಶೇಷ ಗುಣಗಳನ್ನು ಜೊತೆಗೆ ಸಾಮರ್ಥ್ಯಗಳನ್ನು ಹೊಂದಿದ್ದಾರೆ ಅಂತ ಹೇಳ್ತಾರೆ. ಹಾಗೆ ಕಾಳಿಯಂತೆ ಸಮೇತ ಯೋಗಿನಿಯರು ತಂತ್ರಶಾಸ್ತ್ರಗಳಲ್ಲಿ ಒಂದು ವಿಭಿನ್ನವಾದಂಥ ವಿಶೇಷ ಗುಣಗಳನ್ನು ಸಾಮರ್ಥ್ಯಗಳನ್ನು ಹೊಂದಿದ್ದಾರೆ ಅಂತ ಹೇಳ್ತೀವಿ. ಹಾಗೆಯೇ
ಇಲ್ಲಿ ಬಂದು ಯಕ್ಷಿಣಿಯರು, ಯೋಗಿನಿಯರು ಅಂತ ಹೇಳಿದಂತಹ ಸಂದರ್ಭದಲ್ಲಿ ಅವರ ಹಲವಾರು ರೀತಿಯ ಅವತಾರಗಳು ಇದೆ. ಸೊ ಇಲ್ಲಿ ಅಪ್ಸರೆ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಅವಳು ಬರುವಂಥದ್ದು ನೀವು ಕರೆಯುವ ರೀತಿ ಇಲ್ಲಿ ತುಂಬಾ ಮುಖ್ಯ ಆಗುತ್ತೆ. ಇಲ್ಲಿ ನೀವು ಯಾಕಂದರೆ ಇಲ್ಲಿ ಎಷ್ಟೋ ಬಾರಿ ನಾವು ನೋಡಬೇಕು, ನಾನು ಅಪ್ಸರೆ ಸಾಧನೆ ಮಾಡ್ತಾ ಇದ್ದೀನಿ ಅಥವಾ ಕರ್ಣಪಿಶಾಚಿ ಸಾಧನೆ ಮಾಡ್ತಾ ಇದ್ದೀನಿ ಅಂತ ಕೆಲವರೆಲ್ಲ ಹೇಳ್ತಾರೆ. ಆದರೆ ಈ ಕರ್ಣಪಿಶಾಚಿ ಸಾಧನೆ ಮಾಡುವಂತಹ ಸಂದರ್ಭದಲ್ಲಿ ಅಥವಾ ಒಂದು ಅಪ್ಸರೆ ಸಾಧನೆ ಅಥವಾ ಯೋಗಿನಿಯರ ಸಾಧನೆ ಅಥವಾ ಯಕ್ಷಿಣಿಯರ ಸಾಧನೆ ಮಾಡುವಂತಹ ಸಂದರ್ಭದಲ್ಲಿ ಬೇಕಾದಷ್ಟು ನಮಗೆ ತೊಡಕುಗಳು ಉಂಟಾಗುತ್ತೆ. ಹಾಗಾಗಿ ನಾವು ದೇವರನ್ನು ಯಾವ ರೀತಿ ಪೂಜಿಸ್ತೀವೋ ಹಾಗೆ ಯಕ್ಷರನ್ನು ಯಕ್ಷಿಣಿಯರನ್ನು ನಾವು ಪೂಜಿಸಿ ಫಲವನ್ನು ಕೆಲವರು ಕಂಡುಕೊಳ್ತಾರೆ. ಹಾಗಾಗಿ ಯಾವುದೇ ಒಂದು ಸಾಧನೆಯನ್ನು ಮಾಡಬೇಕಾದ್ರೆ ನಮಗೆ ಪೂರ್ವಜನ್ಮದ ಒಂದು ಫಲ ಇರಬೇಕು ಅಂತ ಹೇಳ್ತೀನಿ. ಹಾಗೆಯೇ ಈ ಸಾಧನೆ ಯಾವಾಗಲೂ ನಮ್ಮ ಸಾಧನೆ ಬಂದೊಂದು ಶ್ರೇಯಸ್ಸನ್ನೇ ಕೊಡಬೇಕು ಹೊರತು ಅದು ನಮಗೆ ವಿನಾಶವನ್ನು ಕೊಡಬಾರ್ದು. ಜೊತೆಗೆ ನಮ್ಮ ಆತ್ಮ ಕಲ್ಯಾಣದ ಅಭ್ಯುದಯ ಉಂಟಾಗಬೇಕು. ಅದು ಬಿಟ್ಟು ನಮಗೆ ಸಮಸ್ಯೆಗಳಾಗುವಂಥದ್ದು ಅಥವಾ ಇನ್ನೊಬ್ಬರಿಗೆ ಸಮಸ್ಯೆಗಳು ಆಗುವಂಥದ್ದು ಮಾಡಬಾರ್ದು. ಹಾಗಾಗಿ ಎಂಥ ಯೋಗಿನಿಯರ ಸಾಧನೆಯನ್ನು ಅಥವಾ ಯಕ್ಷಿಣಿಯರ ಸಾಧನೆಯನ್ನು ಮಾಡಿದಂತಹ ಸಂದರ್ಭದಲ್ಲೂ ಸಮೇತ ನಮಗೆ ಬೇಕಾದಷ್ಟು ಅಡೆತಡೆಗಳು ಉಂಟಾಗುತ್ತೆ, ಪರೀಕ್ಷೆಗಳು ಬರುತ್ತೆ. ನಾವು ಸಕಾರಾತ್ಮಕವಾದಂತಹ ಯೋಚನೆ ನಮ್ಮಲ್ಲಿ ಇರಬೇಕು, ಜೊತೆಗೆ ದೈವಾನುಗ್ರಹ ಬರಬೇಕು. ಯಾಕಂದರೆ ಎಷ್ಟೋ ಜನ ನೀವು ನೋಡ್ಬೋದು, ಕೆಲವರೆಲ್ಲ ಸಾಧನೆ ಮಾಡಬೇಕು ಅಂತ ಹೋಗ್ತಾರೆ, ಆದರೆ ಆ ಸಾಧನೆ ಮಾಡೋಕ್ಕೆ ಹೋಗ್ಬಿಟ್ಟು ಏನಾಗುತ್ತೆ ಅಂತಂದರೆ ಅವರಿಗೆ ಹಲವಾರು ರೀತಿಯ ತೊಡಕುಗಳು ಉಂಟಾಗುತ್ತೆ. ಎಕ್ಸಾಂಪಲ್ಸ್, ಒಂದು ಕುಂಡಲಿನಿ ಧ್ಯಾನ ಅಥವಾ ಯಾವುದೋ ಒಂದು ಧ್ಯಾನ ಅಥವಾ ಯಾವುದೋ ಒಂದು ಮಂತ್ರವನ್ನು ತಗೊಳ್ಳೋಕ್ಕೆ ಅಂತ ಹೋಗ್ತಾರೆ. ಅಂತಹ ಒಂದು ಮಂತ್ರಗಳನ್ನು ತಗೊಂಡು ಅವರಿಗೆ ಸಮಸ್ಯೆಗಳೇ ಉಂಟಾಗುತ್ತೆ. ಯಾಕೆಂದರೆ ಯಾವುದೇ ಒಂದು ಕರ್ಣಪಿಶಾಚಿ ಒಂದು ಯಕ್ಷಿಣಿ ಸಾಧನೆ, ಯೋಗಿನಿಯರ ಸಾಧನೆ ಅಥವಾ ಅಪ್ಸರೆಯರ ಸಾಧನೆಯನ್ನು ಮಾಡಬೇಕಾದ್ರೆ ನೀವು ಗುರುಮುಖೇನ ಮಾಡಬೇಕು. ಯಾವುದೇ ಒಂದು ಈ ಥರ ಶಕ್ತಿಗಳನ್ನು ಕರಿಬೇಕಾದ್ರೆ ನೀವು ಸಹೋದರಿಯ ರೂಪದಲ್ಲಿ ಅಥವಾ ತಾಯಿಯ ರೂಪದಲ್ಲೇ ಕರಿಬೇಕು. ಅದು ಬಿಟ್ಟು ನೀವು ಅಪ್ಸರೆಯರು ಅಂತ ಹೇಳಿದಂಥ ಸಂದರ್ಭದಲ್ಲಿ ನೀವು ನಿಮ್ಮ ದೈಹಿಕ ವಾಂಛೆಗಳಿಗೆ ಅಥವಾ ನಿಮ್ಮ ದೈಹಿಕ ಆಸೆಗಳಿಗೆ ಆ ರೀತಿಯಾಗಿ ಕರೆಯದೆ ನೀವು ನಾನು ಹೇಳಿದೆ ಸಾಧನೆಗೆ ದಾರಿ ಆಗಬೇಕು ಹೊರತು ಅದು ವಿನಾಶವಕ್ಕೆ ದಾರಿ ಆಗಬಾರ್ದು ಅಂತ ಹೇಳ್ಬಿಟ್ಟು, ಹಾಗೆ ಅಂತಹ ಸಂದರ್ಭದಲ್ಲಿ ನೀವು ಗುರುಮುಖೇನ ನೀವು ಕಲಿಬೇಕಾಗುತ್ತೆ. ಇಂತಹ ಸಾಧನೆಗಳನ್ನು ಮಾಡಿಕೊಂಡು ಎಷ್ಟೋ ಜನರು ಖಿನ್ನತೆಗೊಳಗಾಗಿದ್ದಾರೆ ಅಥವಾ ಡಿಪ್ರೆಷನ್ಗೊಳಗೆ ಎಷ್ಟೋ ಜನ ನೀವು ನೋಡ್ಬೋದು, ಯಾವುದೋ ಮಂತ್ರಗಳು ಕೊಡ್ತಾ ಇದ್ದಾರೆ ಅಥವಾ ಯಾವುದೋ ಒಂದು ಸಾಧನೆಗೆ ನಮಗೆ ದಾರಿ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಹಲವಾರು ರೀತಿಯಾದಂತಹ ಮಂತ್ರಗಳನ್ನು ತಗೋತಾರೆ ಅಥವಾ ಈ ಥರ ಸಾಧನೆಗೆ ಹೋಗ್ತಾರೆ. ಆದರೆ ಇಲ್ಲಿ ನೋಡ್ಬೋದು, ಕಾರಣಾಂತರದಿಂದ ಅವ್ರು ಏನು ಮಾಡ್ತಾರೆ ಅಂದರೆ ಗುರುವಿನ ಮುಂದೆ ಸರಿಯಾಗಿ ಕೂತ್ಕೊಳ್ಳಲ್ವೋ ಅಥವಾ ಗುರು ಅವರಿಗೆ ಸರಿಯಾಗಿ ಹೇಳ್ಕೊಡಲ್ವೋ ಅದು ಗೊತ್ತಿಲ್ಲ. ಯಾಕಂದರೆ ಇವತ್ತಿನ ದಿನದಲ್ಲಿ ಇವತ್ತು ಮಂತ್ರ ತಂತ್ರ ಕಳೆದ ತಕ್ಷಣ ನಾಳೆ ನಾನು ಎಸ್ಟಾಬ್ಲಿಷ್ ಆಗಿಬಿಡ್ಬೇಕು ಅಂಥೇಳಿ ಎಷ್ಟೋ ಜನ ಆಸೆ ಪಡ್ತಾರೆ. ಆದರೆ ಇದು ಎಷ್ಟೋ ಸಮಯದ ಸಾಧನೆ, ಎಷ್ಟೋ ಸಂದರ್ಭಗಳಲ್ಲೂ ನಮಗೆ ಅಡೆತಡೆಗಳು ಬಂದರೂ, ಎಷ್ಟೇ ಪರೀಕ್ಷೆಗಳು ಬಂದರೂ ನಾವು ಸಕಾರಾತ್ಮಕವಾಗಿಯೇ ನಾವು ಯೋಚನೆಯನ್ನು ಮಾಡಿಕೊಂಡು ಸಕಾರಾತ್ಮಕವಾಗಿಯೇ ನಾವಿಲ್ಲಿ ಬದುಕಬೇಕಾಗುತ್ತೆ. ಹಾಗಾಗಿ ಯಾರು ಈ ಥರ ಸಾಧನೆಯನ್ನು ಮಾಡ್ತೀರಿ ಅವರು ಎಷ್ಟೋ ಬಾರಿ ಮಾನಸಿಕವಾಗಿ ನೊಂದು ಹೋಗ್ತೀರಿ, ಜೊತೆಗೆ ದೈಹಿಕವಾಗಿ ಹಲವಾರು ಸಮಸ್ಯೆಗಳು ಬರುತ್ತೆ. ಯಾಕೆಂದರೆ ಇಂತಹ ಒಂದು ಸಾಧನೆ ಮಾಡುವಂತಹ ಸಂದರ್ಭದಲ್ಲಿ ಗುರುವಿಲ್ಲದೆ ಯಾವುದೋ ಒಂದು ಯೂಟ್ಯೂಬ್ ಮುಖಾಂತರ ನೋಡಿಕೊಂಡು ಅಥವಾ ಯೂಟ್ಯೂಬ್ನ ನೋಡಿಕೊಂಡು ನೀವು ಒಂದು ಸಾಧನೆಯನ್ನು ಆರಂಭ ಮಾಡಿದ್ದು ಅಂತಂದರೆ ಖಂಡಿತವಾಗ್ಲೂ ನಿಮಗೆ ಒಂದು ನಕಾರಾತ್ಮಕ ಶಕ್ತಿನೇ ದೇಹದಲ್ಲಿ ಸೇರಿಕೊಂಡು ನಿಮಗೆ ಸಮಸ್ಯೆಯನ್ನು ಕೊಟ್ಟು ಆನಂತರದಲ್ಲಿ ನಿಮಗೆ ಬೇಕಾದಷ್ಟು ತೊಂದರೆಗಳು ಉಂಟಾಗುತ್ತೆ. ಅಥವಾ ಒಂದು ವೈವಾಹಿಕ ಜೀವನದಲ್ಲಿ ಏನಾದರೂ ನೀವು ಇತ್ತು ಅಂತಂದರೆ ನಿಮಗೆ ಇಂತಹ ಒಂದು ಯಕ್ಷಿಣಿ, ಕರ್ಣಪಿಶಾಚಿ, ಅಪ್ಸರ ಸಾಧನೆ ಇವೆಲ್ಲವೂ ಸಮಸ್ಯೆಯನ್ನು ಕೊಡುವಂಥದ್ದು. ಹಾಗಾಗಿ ಯಾರೋ ಯೂಟ್ಯೂಬಲ್ಲಿ ಒಂದು ತಂತ್ರಗಳು ಕೊಟ್ಟಿದ್ದಾರೆ, ಯಾವುದೋ ಮಂತ್ರಗಳನ್ನು ಕೊಟ್ಟಿದ್ದಾರೆ, ಯಾವುದೋ ಯಕ್ಷಿಣಿ, ಜಿನ್ ಸಾಧನೆ ಇವೆಲ್ಲ ಕೊಟ್ಟಿದ್ದಾರೆ ಅಂತ ಹೇಳಿದ ತಕ್ಷಣ ನೀವಾಗೆ ಯಾವಾಗ ಸಾಧನೆ ಮಾಡೋಕ್ಕೆ ಹೋಗ್ತೀರಿ ಖಂಡಿತವಾಗಲಿ ನಿಮಗೆ ಸಮಸ್ಯೆಗಳೇ ಉಂಟಾಗುತ್ತೆ. ಹಾಗಾಗಿ ಇಂತಹ ಕೆಲವೆಲ್ಲ ಶಕ್ತಿಗಳು ನಿಮ್ಮ ದೇಹ ನಕಾರಾತ್ಮಕವಾಗಿರುವಂತಹ ಒಂದು ಮೈ ಹಿಡಿದಂತಹ ಸಂದರ್ಭದಲ್ಲಿ ನೀವು ಹಲವಾರು ಜೀವನದಲ್ಲಿ ಸಮಸ್ಯೆಗಳನ್ನೇ ಎದುರಿಸಬೇಕಾಗುತ್ತೆ. ಹಾಗಾಗಿ ಯಾವುದೇ ಒಂದು ಸಾಧನೆಯನ್ನು ಮಾಡಬೇಕಾದ್ರೆ ನಾವು ಸಕಾರಾತ್ಮಕವಾಗಿರಬೇಕು, ಒಂದು ದೈವಿಕ ಚಿಂತನೆಯಲ್ಲಿರಬೇಕು.
ಅದರ ಜೊತೆಗೆ ಸಮಾಜಕ್ಕೆ ಒಳಿತನ್ನು ಕೊಡುವಂಥ ರೂಪದಲ್ಲಿ ಇತ್ತು ಅಂತಂದರೆ ನಮ್ಮ ಸಾಧನೆಗೆ ದಾರಿಯಾಗುತ್ತೆ ಅಂತ ಹೇಳ್ತೀನಿ. ಹಾಗೆ ನಿಮ್ಮ ಸಾಧನೆ ಶ್ರೇಯಸ್ಸನ್ನೇ ಕೊಡಬೇಕು ಹೊರತು ವಿನಾಶವನ್ನು ಕೊಡಬಾರ್ದು. ನಾನು ಪ್ರತಿ ಬಾರಿ ಹೇಳ್ತಿರ್ತೀನಿ, ನೀವು ಯಾವುದೇ ಸಾಧನೆಯನ್ನು ಮಾಡಬೇಕು ಅಂದರೆ ಅದು ಗಂಡಸೇ ಆಗಲಿ ಅಥವಾ ಒಂದು ಹೆಣ್ಣೇ ಆಗಲಿ, ಒಂದು ಸಾಧನೆಯನ್ನು ಮಾಡಬೇಕಾದ್ರೆ ನೋಡಿ, ಮರದಲ್ಲಿ ಒಂದು ಮಾವಿನ ಹಣ್ಣು ಮರದಲ್ಲಿ ಬಿಟ್ಟು ಹಣ್ಣಾಗಿರೋದನ್ನ ನಾವು ಕೀಳೋದಕ್ಕೂ ಅದು ತಾನಾಗಿ ಬೀಳೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಅದೇ ರೀತಿ ಪ್ರಕೃತಿಯಲ್ಲಿ ಕೆಲವೆಲ್ಲ ಶಕ್ತಿಗಳು ಅಂತ ಏನು ಹೇಳ್ತೀವಿ, ಈ ಥರ ಶಕ್ತಿ ದೇವತೆಗಳು ಅಥವಾ ಈ ಥರ ಶಕ್ತಿಗಳು ನಿಮ್ಮ ಜೊತೆಗೆ ಅಟ್ಯಾಚ್ ಆಗಬೇಕು ಅಂತಂದರೆ ಒಂದು ತಾನಾಗಿ ಅವರು ಹುಡ್ಕೊಂಡು ಬರಬೇಕು. ಒಂದು ಎರಡನೇದಾಗಿ ನಮ್ಮ ಹಿಂದಿನ ಜನ್ಮದ ಕರ್ಮಗಳಲ್ಲಿ ನಾವು ಆ ದೇವತೆ ಅಂದರೆ ನಾ ಹೇಳಿದೆ ಅವ್ರು ಯಾರು ಏನು ಅಂತ ಕೆಲವ್ರದ್ದು, ಅಂತಹ ಸಂದರ್ಭದಲ್ಲಿ ನಾವು ಅವರನ್ನು ಏನಾದರೂ ಬಿಟ್ಟಿದ್ರೆ ಅವರು ಮತ್ತೆ ಈ ಜನ್ಮದಲ್ಲಿ ನಮ್ಮನ್ನು ಆರಿಸಿಕೊಂಡಿದ್ರೆ ಖಂಡಿತವಾಗ್ಲೂ ಅದು ನಮಗೆ ಒಳ್ಳೆಯದನ್ನೇ ಕೊಡುತ್ತೆ. ಅಂತಹ ಸಂದರ್ಭದಲ್ಲಿ ನಾವು ಹಲವಾರು ತೊಡಕುಗಳು ಉಂಟಾಗುತ್ತೆ. ಅದನ್ನು ತೊಡಕು ಅಂತ ಅಂದುಕೊಳ್ಳದೆ ಯಾವಾಗ ನಮಗೆ ಅಂತಹ ಒಂದು ದೇವತೆಗಳು ಅಥವಾ ಒಂದು ಗುರುಗಳ ರೂಪದಲ್ಲಿ, ಯಕ್ಷಿಣಿಯ ರೂಪದಲ್ಲಿ, ಕರ್ಣಪಿಶಾಚಿ, ಅಪ್ಸರೆಯ ರೂಪದಲ್ಲಿ, ಜಿನ್ ರೂಪದಲ್ಲಿ ನಮಗೆ ಸಾಧನೆಯನ್ನು ಮಾಡಿಸ್ತಾರೋ ಅಂತಹ ಸಂದರ್ಭದಲ್ಲಿ ನಾವು ಶರಣಾಗಿ, ಅಂತಹ ಸಂದರ್ಭದಲ್ಲಿ ಅವರಿಗೆ ಶರಣಾಗಿ ನಮಗೆ ಬೇಕಾಗಿರೋ ವಿದ್ಯೆಯನ್ನು ನಾವು ಪಡೆದು ಸಮಾಜಕ್ಕೆ ಒಳ್ಳೆಯದನ್ನು ಕೊಡಬೇಕು. ಅದು ಬಿಟ್ಟು ಅವರಿಗೆ ಗೊತ್ತಿರುತ್ತೆ ಆರಿಸ್ಕೋಬೇಕಾದ್ರೆ ಇವರು ಸಮಾಜಕ್ಕೆ ಒಳಿತನ್ನು ಕೊಡ್ತಾರಾ ಅಥವಾ ಸಮಸ್ಯೆಗಳನ್ನು ಕೊಡ್ತಾರಾ ಅಂತ. ಹಾಗಾಗಿ ಯಾವುದೇ ಸಾಧನೆಯನ್ನು ಮಾಡಿಕೊಂಡಾಗ ಬರೀ ನಮ್ಮ ಸ್ವಂತಕ್ಕೆ ಮಾತ್ರ ಮಾಡಿಕೊಳ್ಳದೆ ಇನ್ನೊಬ್ಬರಿಗೂ ಸಮಾಜಕ್ಕೂ ಒಳಿತಾಯಿತು ಅಂತಂದರೆ ಮಾತ್ರ ಕೆಲವೆಲ್ಲ ದೈವಶಕ್ತಿಗಳು, ಕೆಲವೆಲ್ಲ ಯಕ್ಷಿಣಿಯರು ಅಥವಾ ಯಕ್ಷರು ಆ ಸಾಧನೆಗೆ ನಮಗೆ ದಾರಿಯನ್ನು ಮಾಡಿಕೊಡ್ತಾರೆ. ಯಾಕಂದರೆ ಇಂತಹ ಒಂದು ಸಾಧನೆಯನ್ನು ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಅವರು ಸಮೇತ ನೋಡ್ತಾರೆ ಇವರು ಸಾಧನೆ ಮಾಡೋದು ಯಾವ ಕಾರಣಕ್ಕಾಗಿ ಅಂತ. ಹಾಗಾಗಿ ಎಷ್ಟೋ ಸಂದರ್ಭದಲ್ಲಿ ನಾವು ಯಾವುದೇ ಜಪ ತಪ ಅನುಷ್ಠಾನಗಳು ಅಂತ ತಗೊಳ್ಬೇಕಾದಾಗ ನಾವು ನಿತ್ಯ ಸ್ತೋತ್ರಗಳೇ ಬೇರೆ, ನಿತ್ಯ ಮಂತ್ರಗಳೇ ಬೇರೆ, ಕೆಲವೆಲ್ಲ ಸಾಧನೆ ಅಂತ ಬಂದಾಗ ಈಗ ನೋಡಿ, ಯಾವುದೋ ಒಂದು ಯೂಟ್ಯೂಬಲ್ಲಿ ಒಂದು ಯಕ್ಷಿಣಿಯ ಮಂತ್ರವೋ ಅಥವಾ ಒಂದು ಜಿನ್ ಮಂತ್ರವೋ ನೀವು ತೊಗೊಂಡಿರ್ತೀರಿ ಅಂತ ಅಂದ್ಕೊಳ್ಳಿ. ಅಂತಹ ಸಂದರ್ಭದಲ್ಲಿ ಒಂದು ಜಿನ್ ಬಂದು ನಿಮ್ಮ ಎದುರುಗಡೆಗೇ ನಿಂತ್ಕೋತು. ಯಾಕಂದರೆ ಕಣ್ಣಿಗೆ ವಿಸಿಬಿಲಿಟಿ ಇರಲ್ಲ. ಯಾರು ಸಾಧನೆಯನ್ನು ಮಾಡ್ತಿರ್ತೀರಿ ಅವರಿಗೆ ವಿಸಿಬಿಲಿಟಿ ಇತ್ತು ಅಂತ ಅಂದ್ಕೊಳ್ಳಿ. ಇಂತಹ ಒಂದು ಶಕ್ತಿಗಳು ಸಾಧನೆ ಮಾಡುವಂತಹ ಸಂದರ್ಭದಲ್ಲಿ ಅಂತಹ ಶಕ್ತಿ ನಿಮ್ಮ ಮುಂದೆ ಬಂದಾಗ ಯಾವ ರೀತಿ ಏನು ಕೊಡಬೇಕು, ಅವರನ್ನು ಯಾವ ರೀತಿ ಉಪಚರಿಸಬೇಕು, ಅವರಿಗೆ ನೈವೇದ್ಯವಾಗಿ ನಾವು ಏನು ಕೊಡಬೇಕು, ಇದು ಯಾವುದು ಸಮೇತ ಯೂಟ್ಯೂಬಲ್ಲಿ ನಿಮಗೆ ಹೇಳ್ಕೊಡಲ್ಲ. ಆದರೆ ಯಾವಾಗ ನೀವು ಸರಿಯಾಗಿ ಗುರುವಿನ ಮಾರ್ಗದರ್ಶನದಲ್ಲಿ, ಗುರುವಿನ ಒಂದು ಉಪದೇಶದಂತೆ ನೀವು ಹಂತ ಹಂತವಾಗಿ ಸಾಧನೆಗೆ ಹೋಗ್ತೀರಿ, ಆವಾಗ ನಿಮಗೆ ಒಳ್ಳೆಯದಾಗುತ್ತೆ. ಅದು ಬಿಟ್ಟು ಯಾವುದೇ ರೀತಿಯ ನಾನು ಏನೋ ಸಾಧನೆ ಮಾಡಿ ಏನೋ ಮಾಡ್ತೀನಿ ಅಂತ ಹೋಗಿ ನೀವು ನಿಮ್ಮ ಚಕ್ರಗಳನ್ನು ಹಾಳು ಮಾಡಿಕೊಂಡು ಯಾವುದೋ ಒಂದು ನಕಾರಾತ್ಮಕ ಶಕ್ತಿ ನಿಮ್ಮ ದೇಹದಲ್ಲಿ ಸೇರಿಕೊಂಡು ನಿಮಗೆ ಸಮಸ್ಯೆಗಳನ್ನು ಕೊಡುತ್ತೆ. ಎಷ್ಟೋ ವಿದ್ಯಾವಂತರು ನೀವು ನೋಡಬೇಕು, ಸಾಧನೆ ಮಾಡೋಕ್ಕಿಂತ ಹೋಗಿ ಸಿಕ್ಕಾಕೊಂಡು ಅವರ ದೇಹದಲ್ಲೇ ಇನ್ನೊಂದು ನೆಗೆಟಿವ್ ಎನರ್ಜಿ ಸೇರಿಕೊಂಡು ಈ ಕಡೆ ಅದು ಹೊರಗಡೆನೂ ಬರಲ್ಲ, ಈ ಕಡೆ ಅವರಿಗೆ ಸಾಧನೆಯೂ ಮಾಡೋಕ್ಕಾಗಲ್ಲ. ಅಂತಹ ಸಂದರ್ಭದಲ್ಲಿ ಹಲವಾರು ತೊಡಕುಗಳು ಉಂಟಾಗುತ್ತೆ. ಹಾಗಾಗಿ ಸರಿಯಾದ ರೀತಿಯಲ್ಲಿ ಸಾಧನೆಗೆ ಅಥವಾ ನೀವು ಇದನ್ನು ಮಾಡ್ಕೋಬೇಕಾಗುತ್ತೆ. ಇಲ್ಲದಿದ್ದರೆ ದೈವಶಕ್ತಿಗಳೇ ಅಥವಾ ಇಂತಹ ಒಂದು ಆ ದೇವಿಯ ಒಂದು ಶಕ್ತಿಗಳೇ ನಿಮ್ಮನ್ನೇ ಆರಿಸ್ಕೊಂಡ್ರೆ ಖಂಡಿತವಾಗ್ಲೂ ನೀವು ಶಿರಸ್ತ್ರಾಷ್ಟಾಂಗ ನಮಸ್ಕಾರ ಮಾಡಿ ಇಂತಹ ಶಕ್ತಿಗಳ ಮುಂದೆ ಶರಣಾಗಿ ಅಂತ ಹೇಳ್ತೀನಿ. ಹಾಗಾಗಿ ಎಷ್ಟೋ ಜನ ಈ ರೀತಿ ಸಾಧನೆ ಮಾಡೋಕ್ಕಿಂತ ಮುಂಚೆ ಹಲವಾರು ಬಾರಿ ಯೋಚನೆ ಮಾಡಿ ಸರಿಯಾದ ಗುರುವಿನ ಮಾರ್ಗದರ್ಶನದಲ್ಲಿ ಸರಿಯಾದ ಗುರುಗಳನ್ನು ಹುಡುಕಿ ನೀವು ಸಾಧನೆಯನ್ನು ಮಾಡಿ ಅಂತ ಹೇಳ್ತೀನಿ. ಹಾಗೆ ಯಾವಾಗಲೂ ನಮಗೆ ಸಕಾರಾತ್ಮಕ ಶಕ್ತಿ ಇದ್ದಂತಹ ಸಂದರ್ಭದಲ್ಲಿ ನಮ್ಮ ಜೀವನವನ್ನು ಹಾಳು ಮಾಡಿಕೊಳ್ಳದೆ ಎಲ್ಲರಿಗೂ ಒಂದು ಒಳಿತನ್ನೇ ಯೋಚನೆಯನ್ನು ಮಾಡುವಂತಹ ಒಂದು ರೀತಿ ನಿಮಗೆ ಉಂಟಾಗುತ್ತೆ ಅಂತ ಹೇಳ್ತೀನಿ. ಹಾಗಾಗಿ ಯಾರಾದರೂ ಇದನ್ನು ನೋಡಿದ ತಕ್ಷಣ ಮೇಡಮ್ ಏನು ಹಿಂಗೂ ಇದೆಯಾ ಅಂತ, ಖಂಡಿತವಾಗ್ಲೂ ಈ ಥರ ಎಲ್ಲ ಕೇಸಸ್ನ ನಾವು ನೋಡೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಈ ಥರದನ್ನ ನಾವು ಹೇಳೋದು. ಯಾಕಂದರೆ ಎಷ್ಟೋ ಜನ ಮಂತ್ರಗಳನ್ನ ತೊಗೊಂಡು ಆ ಮಂತ್ರ ಈ ಮಂತ್ರ ಅಂತ ಹೇಳಿ ತೊಗೊಂಡು ಸಾಧನೆಯ ಸಮಯದಲ್ಲಿ ಅಂದರೆ ಸಾಧನೆ ಮಾಡ್ತೀನಿ ಅಂತ ಹೋಗಿ ಸಮಸ್ಯೆಗಳನ್ನ ತಂದು ಒಡ್ಕೊಂಡಿರ್ತಾರೆ. ಹಾಗಾಗಿ ಇವತ್ತಿನ ಈ ವಿಚಾರವನ್ನು ಕೊಟ್ಟಿರ್ತೀನಿ. ಹಾಗಾಗಿ ಯಾರಿಗಾದರೂ ಮತ್ತೆ ಮಾಂತ್ರಿಕ ಬಾಧೆ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಇದ್ದಂಥ ಸಂದರ್ಭದಲ್ಲಿ ನನ್ನ ನೇರ ಭೇಟಿಗೆ ಅವಕಾಶ ಇರುತ್ತೆ. ಹಾಗೆ ಪ್ರೇತ ಬಾಧೆ ಅಥವಾ ಸಂತಾನದ ಸಮಸ್ಯೆ, ವಿವಾಹಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿತ್ತು ಅಂತಂದರೂ ನನ್ನ ನೇರ ಭೇಟಿಯಾಗಿ ವಾಟ್ಸಪ್ ಮುಖಾಂತರ ಸಂಪರ್ಕ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ. ಮತ್ತೊಮ್ಮೆ ಧನ್ಯವಾದಗಳು. ನಮಸ್ಕಾರ.